मनसः काममाकूतिं वाचः सत्यमशीमहे पशूनां रूपमन्नस्य मयि श्रीश्रयतां यशः महादेव्यै च विद्महे विष्णुपत्नी च धीमहि तन्नो लक्ष्मीः प्रचोदयात् श्रीगुरुभ्यो नमः हरिः ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಮಕರ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ನಾವು ಈ ವಿಡಿಯೋ ನೋಡೋಣ. ಕಾಯಬೇಕು, ಕಾಯಿರಿ. ಮಕರ ರಾಶಿಯವರು ಗುಡ್ ನ್ಯೂಸ್ ತುಂಬ ಹತ್ರ ಬರ್ತಾ ಇದೆ. ಗುರು ಅನುಗ್ರಹ ನಿಮಗೆ ಸಿಗ್ತಾ ಇದೆ, ಗುರು ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ. ಇದು ಮಾರ್ಚ್ ತಿಂಗಳ ವಿಡಿಯೋ ಮಾಡ್ತಾ ಇದ್ದೆ ನಾನು. ಏಪ್ರಿಲ್ ತಿಂಗಳ ವಿಡಿಯೋ ಮಾಡಿದ್ರೆ ಮುಗಿದೋಯ್ತು. ಮೇ ತಿಂಗಳ ವಿಡಿಯೋ ಮಾಡಿದ್ದೀನಿ ಅಂದರೆ ಅಲ್ಲಿಗೆ ಮಕರ ರಾಶಿಯವರಿಗೆ ಆ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅಂದರೆ ಅರ್ಥಾತ್ ಮಕರ ರಾಶಿಯವರಿಗೆ ಒಳ್ಳೆ ಸಮಯ, ತುಂಬ ದಿನಗಳು, ತುಂಬ ವರ್ಷಗಳು, ತಿಂಗಳುಗಳಿಂದ ಇರ್ತಕ್ಕಂಥ ಒಳ್ಳೆ ದಿನಗಳು ಪ್ರಾರಂಭ ಆಗಲಿಕ್ಕೆ ಇನ್ನು ಕೇವಲ 1.5 ಇಂದ 2 ತಿಂಗಳು ಬಾಕಿ ಇದೆ. ಕಾಯಿರಿ. ಇಷ್ಟೇ ವರ್ಷಗಳು ಕಾದ್ಬಿಟ್ರಿ, ತಿಂಗಳುಗಳು ಕಾದ್ಬಿಟ್ರಿ, ದಿನಗಳು ಲೆಕ್ಕ ಮಾಡಿಬಿಟ್ರಿ, ಇನ್ನು 2 ತಿಂಗಳು ಕಾದ್ಬಿಡಿ, ಖಂಡಿತ ನೀವು ಚೆನ್ನಾಗಿರ್ತೀರ. ಮಕರ ರಾಶಿಯವ್ರು ನಾವು ಚೆನ್ನಾಗಿದ್ದೀನಿ ಗುರೂಜಿ ಅಂತ ಹೇಳಿ ನಾನು ಸಿಹಿ ತಂದು ಕೊಡೋ ದಿನ ಹತ್ರ ಬರುತ್ತೆ, ಖಂಡಿತ ಸಿಗುತ್ತೆ. ಸರಿ, ಹಾಗಾದರೆ ಈ ತಿಂಗಳ ಕತೆ ನೋಡೋಣ. ಇನ್ನು 2 ತಿಂಗಳು ಆದಮೇಲೆ ಚೆನ್ನಾಗಿರೋದು. ಈ ತಿಂಗಳ ಕತೆ ಹಾಗಾದರೆ ಮಕರ ರಾಶಿಯವರಿಗೆ 7.5 ಅಂತ್ಯ ಭಾಗ ಶನಿ ನಡೀತಾ ಇದೆ. ಪ್ರತಿ ತಿಂಗಳು ಹೇಳ್ತಾ ಇದ್ದೀನಿ, ಈ ತಿಂಗಳು ಹೇಳ್ತೀನಿ. ಬರೋ ವರ್ಷ ಅಂದರೆ ಮಾರ್ಚ್ 28, 2025 ಇಸ್ವಿವರೆಗೂ ನಿಮಗೆ 7.5 ಅಂತ್ಯ ಭಾಗ ಇರುತ್ತೆ. ಬಟ್ ಆದರೂ ಕೂಡ ಯೋಚನೆ ಮಾಡಬೇಡಿ, ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಏನಾದರೂ ಬಲಿಷ್ಠವಾಗಿದ್ದರೆ ನಿಮಗೆ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅಂತ್ಯ ಭಾಗದಲ್ಲಿ ಒಳ್ಳೆಯದೇ ಆಗುತ್ತೆ. ಶನಿ ಚೆನ್ನಾಗಿದೆಯಾ ಇಲ್ವಾ, ಒಳ್ಳೆ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿಮ್ಮ ಮೂಲ ಜಾತಕವನ್ನು ತೋರಿಸಿ ಡಿಸಿಷನ್ ತಗೊಳ್ಳಿ. ಅಕಸ್ಮಾತ್ ಶನಿ ಚೆನ್ನಾಗಿಲ್ಲ ಅಂತಂದರೆ 2 ತಿಂಗಳಲ್ಲಿ ತೊಂದರೆಗಳು ಆಗ್ಬೋದು. ಶನಿ ಚೆನ್ನಾಗಿದ್ರೆ 2 ತಿಂಗಳು ಕೊಟ್ಟು ಹೋಗ್ಬೋದು. ಅದೆಲ್ಲ ನೀವು ತಿಳ್ಕೊಬೇಕಲ್ಲ. ಒಳ್ಳೆ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡ್ತೀವಿ. ಸುಮ್ಮನೆ ಏನೋ ಲಗ್ನ ಪಂಚಮ 9ನೇ ಮನೆ ಚೆನ್ನಾಗಿದೆ, ಶನಿ ಚೆನ್ನಾಗಿದೆ, ಹಂಗಲ್ಲ. ಡಿಗ್ರಿ ವೈಸ್ ನೋಡಿ, ಅದರದ್ದು ವಿವರಗಳು ತಿಳ್ಕೊಂಡು ಅದಕ್ಕೇನು ಶ್ಲೋಕ ಅಪ್ಲೈ ಆಗುತ್ತೆ, ಅದಕ್ಕೇನೋ ಎಕ್ಸಾಮ್ಷನ್ಸ್ ಇದೆಯಾ, ಪರಿಹಾರ ಬೇಕೇ ಬೇಕಾ, ಒಳ್ಳೇದಾಗುತ್ತಾ, ಮಧ್ಯಮದಲ್ಲಿರುತ್ತಾ, ಅದಫ್ ಪತನಕ್ಕೆ ಹೋಗುತ್ತಾ, ತಿಳ್ಕೊಬೇಕಲ್ಲ. ಆದರೂ ನಾನು ಹೇಳುವಂಥದ್ದು ಏನಂದರೆ, ಮಕರ ರಾಶಿಯವರಿಗೆ 4ಥ ಭಾವದಲ್ಲಿ ಗುರು ಇದ್ದಾರೆ. ಅವರು ನಿಮಗೆ ಗುರು ಬಂದು ನಷ್ಟಾಧಿಪತಿ ಹಾಗೂ ಧೈರ್ಯಾಧಿಪತಿ. ಗುರುವಿಂದ ಕೆಟ್ಟದಾಗಲಿಕ್ಕಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಮೇಲಾಗಿ ಮಕರ ರಾಶಿಗೆ ಅಧಿಪತಿಯಾದಂಥ ಶನಿ ಸ್ವಕ್ಷೇತ್ರದಲ್ಲೇ ಇದ್ದಾರೆ. ಹಾಗಾಗಿ ನಿಮ್ಮ ಶರೀರ ಬಲಿಷ್ಠವಾಗಿ ಇರುತ್ತೆ. ಧನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಅದೆಲ್ಲ ಚೆನ್ನಾಗೇ ಇರುತ್ತೆ. ನೀವು ಚೆನ್ನಾಗಿಲ್ಲ ಅಂತ ನನಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಒಂದು ಸ್ವಾರ್ಥ ಜೀವನಕ್ಕೋಸ್ಕರ ನೀವು ಕೆಲವೊಂದು ಸಾಲ ಮಾಡ್ಕೊಂಡಿರ್ತೀರ, ಕಮಿಟ್ಮೆಂಟ್ ಮಾಡ್ಕೊತೀರ, ಅದನ್ನು ತೀರಿಸೋದಕ್ಕೆ ಪರದಾಡ್ತಾ ಇರ್ತೀರ. ಬಿಟ್ಟರೆ ಭಗವಂತನ ಒಂದು ಕೆಟ್ಟ ದೃಷ್ಟಿ ಅನ್ನುವಂಥದ್ದು ನಿಮ್ಮ ಮೇಲೆ ಇಲ್ಲ. ಅದಕ್ಕೆ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ಹಾಗಾಗಿ ಗುರು ಶನಿ ಇಬ್ಬರು ನಿಮಗೆ ಚೆನ್ನಾಗೇ ಇದ್ದಾರೆ. ಗೋಚಾರದಲ್ಲಿ ಏನೂ ತೊಂದರೆ ಇಲ್ಲ. ಜನ್ಮದಲ್ಲಿ ನೋಡ್ಕೊಳ್ಳಿ, ಅದು ನಾನು ತುಂಬ ಇಂಪಾರ್ಟೆಂಟ್. ಪ್ರತ್ಯೇಕವಾಗಿ ನಿಮ್ಮ ಬೆರಳಿಟ್ಟು ತೋರಿಸೋದು ಯಾಕೆಂದರೆ ಅದು ಇಂಪಾರ್ಟೆಂಟ್. ಮೇಲಾಗಿ ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಾಧಿಪತಿ 9ನೇ ಮನೆ ಅಧಿಪತಿ ಬುಧ ಹಾಗೂ 6ನೇ ಮನೆ ಅಧಿಪತಿ ಬುಧ ಚೆನ್ನಾಗಿಲ್ಲ ಈ ತಿಂಗಳು ನಿಮಗೆ ಸ್ವಲ್ಪ ಸಾಲ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ರೋಗ ತೊಂದರೆ ಬರುತ್ತೆ. ಆರೋಗ್ಯ ಕೆಡುತ್ತೆ ಅಂತ ಅರ್ಥ. ಒಂದು ಜ್ವರ ಬಂದರೂ ಹೇಳಲಿಕ್ಕೆ ಬರಲ್ಲ. ಹಾಗೆ ಶತ್ರುಗಳು ಸ್ವಲ್ಪ ನಿಮಗೆ ಕಣ್ಣಕ್ಕೆ ಕಾಣದೇ ಇರತಕ್ಕಂಥ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಬಟ್ ಈ 3 ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಭಾಗ್ಯಗಳು ನಿಮ್ಮನ್ನು ಯಾವುದು ಹುಡ್ಕೊಂಬರಲ್ಲ, ನೀವೇ ಎಲ್ಲದನ್ನು ಹುಡ್ಕೊಂಡು ಹೋಗ್ಬೇಕು. ಉದಾಹರಣೆಗೆ, ಭಗವಂತನ ಆಶೀರ್ವಾದ ಇದ್ರೆ ನಂಗೆ ಕಾರ್ ಬರ್ಬೇಕಂತ ನಾನು ಹಣೆ ಮೇಲೆ ಬರ್ದಿದ್ರೆ ಕಾರ್ ಬಂದೇ ಬರುತ್ತೆ ಅಂತ ನೀವು ಸುಮ್ಮನೆ ಕೂರಬಾರ್ದು. ಈ ತಿಂಗಳು ಕಾರ್ ತೊಗೊಳ್ಬೇಕು ಅಂತ ನಿಮ್ಗೆ ಆಸೆ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಶೋರೂಮ್ಗೆ ಹೋಗಿ ಮಾತುಕತೆ ಮಾಡಿ ಮೂವ್ ಮಾಡಿ ಅದನ್ನು ಅನುಗ್ರಹ ಮಾಡಲಿಕ್ಕೆ ಭಗವಂತನ ಮೇಲೆ ಬಿಟ್ಟಿದ್ದು. ಬಟ್ ನಿಮ್ಮ ಒಂದು ಪ್ರಯತ್ನ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಭಾಗ್ಯ ನಿಮ್ಮನ್ನು ಹುಡ್ಕೊಂಬರಲ್ಲ, ಭಾಗ್ಯವನ್ನು ನಿಮ್ಮನ್ನು ನೀವು ಹುಡ್ಕೊಂಡು ಹೋಗ್ಬೇಕು. ಯಾಕಂದರೆ ಭಾಗ್ಯಾಧಿಪತಿನೂ ಬುಧನೇ. ಇನ್ನು ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಅಂತೂ ತುಂಬ ಚೆನ್ನಾಗಿದ್ದಾನೆ. 14ನೇ ತಾರೀಕುವರೆಗೂ ಸೂರ್ಯ ಶತ್ರು ಸ್ಥಾನದಲ್ಲಿದ್ದರು. 14ನೇ ತಾರೀಕು ನಂತರ ಮಿತ್ರನ ಮನೆಗೆ ಹೋಗಿ ಬಲಿಷ್ಠವಾದ ಸ್ಥಾನ. ಅಷ್ಟಮಾಧಿಪತಿ ತೃತೀಯದಲ್ಲಿದ್ದಾಗ ಒಳ್ಳೆ ಧೈರ್ಯ, ಸಾಹಸ, ವಿಜಯತ್ವ ಪ್ರಾಪ್ತಿ. ಈ ಮಕ್ಕಳೇನಾದರೂ ಈ ಸ್ಪೋರ್ಟ್ಸಲ್ಲಿ ಮುಂದೆ ಹೋಗ್ತಾ ಇದ್ರೆ ಸಕ್ಸಸ್ ಜಾಸ್ತಿ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ಸಕ್ಸಸ್ ಆಗ್ತಾರೆ. ಹೊಸ ಇನ್ವೆನ್ಷನ್ಸನ್ನು ಮಾಡ್ತಾರೆ. ಸೈಂಟಿಸ್ಟ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಬಲಿಷ್ಠವಾದ ಫಲ. ಆದರೆ ನಡೆದಲ್ಲ ಋಣ, ರೋಗ, ಶತ್ರು ಈ 3 ನೋಡ್ಕೋಬೇಕು. ಯಾರ ಹತ್ರನೂ ಜಾಸ್ತಿ ಮಾತಾಡಬೇಡಿ, ಜಗಳ ಮಾಡಬೇಡಿ. ನಮ್ಮ ಟೈಮ್ ಸರಿ ಇಲ್ಲ ಅಂತ ನಿಮ್ಮ ಪಾಡ್ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗಿ. ನಿಮ್ಮ ಕೆಲಸ ಆಯಿತಾ ಅಷ್ಟಕ್ಕೆ ಮುಗಿಸ್ಕೊಳ್ಳಿ. ವಿನಾಕಾರಣ ಅನಾವಶ್ಯಕವಾಗಿ ಯಾವುದೇ ಪ್ರಶ್ನೆ ಬೇಡ, ಅದಕ್ಕೆ ಉತ್ತರವೂ ಬೇಡ. ಆಮೇಲೆ ಸ್ವಲ್ಪ ದುಡ್ಡು ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಕಂಜೂಸ್ ಮಾಡಿ. ಯಾಕಂದರೆ ನಿಮ್ಗೆ ಬೇಗ ಖರ್ಚಾಗ್ಬಿಟ್ರೆ ಮತ್ತೆ ಏನಾದರೂ ಖರ್ಚು ಮಾಡಲೇಬೇಕಾದ ಪರಿಸ್ಥಿತಿ ಬಂದಾಗ ಸಾಲ ಮಾಡಬೇಕಾಗತ್ತೆ.
ಆಮೇಲೆ ಆರೋಗ್ಯದ ಕಡೆನೂ ಗಮನ ಕೊಡಿ. ಸ್ವಲ್ಪ ಹೊಟ್ಟೆ ಊತ ಆಗೋದು, ಹೊಟ್ಟೆ ಉರಿ ಬರೋದು, ಮೋಷನ್ ಇಶ್ಯೂಸ್ ಆಗೋದು, ಯೂರಿನರಿ ಇನ್ಫೆಕ್ಷನ್ಸ್ ಆಗುವಂಥದ್ದು, ಕಾಲು ಬೆರಳುಗಳ ತೊಂದರೆ, ಕಾಲಿಗೆ ಏನಾದರೂ ಏಟ್ ಮಾಡ್ಕೊಳ್ಳೋದು, ಚಿಕ್ಕ ಏಟಾದರೂ ಏಟೇ ಈ ಥರದ್ದೆಲ್ಲ ಕಾಣ್ಬೋದು. ಎಲ್ಲ ನಿಮಗಿದೆ ಒಂದೇ ಬಿಡುತ್ತೆ ಹಾಗೇ ಬಿಡುತ್ತೆ ಅಂತಲ್ಲ, ಇದರಲ್ಲಿ ಯಾವ್ದೋ ಒಂದಾದರೆ ಸಲ ಬೇಜಾರಾಗಕ್ಕೆ ಈ ತಿಂಗಳು ಪೂರ್ತಿ ಯಾವುದು ಬರೋದು ಬೇಡ. ಹಾಗಾಗಿ ಮಕರ ರಾಶಿಯವರು ಯಾವುದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಈ ಮೂರರಲ್ಲಿ ಎಚ್ಚರಿಕೆ ಇರಿ. ಭಾಗ್ಯವನ್ನು ನೀವು ಹುಡ್ಕೊಂಡು ಹೋಗಬೇಕು, ನಿಮ್ಮನ್ನು ಹುಡ್ಕೊಂಡು ಭಾಗ್ಯ ಬರಲ್ಲ. ಅರ್ಥಾತ್ ನಿಮ್ಮ ಪ್ರಯತ್ನ ಹೆಚ್ಚಾಗಿರಬೇಕು. ಭಾಗ್ಯ ಅಂದರೆ ಹೆಣ್ಣುಮಗಳೆಲ್ಲ ಗುರುಗಳೇ ನಾನು ಯಾವ ಭಾಗ್ಯನ ಹುಡ್ಕೊಂಡು ಹೋಗ್ಲಿ ಗುರುಗಳೇ ಅಂತ ನೀವು ಮತ್ತೆ ಪ್ರಶ್ನೆ ಹಾಕ್ಬೇಡಿ. ಈಗೆಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರಲ್ಲ, ಆ ಥರ ಎಲ್ಲ ಮಾಡಿಗಿಡಕ್ಕೆ ಹೋಗ್ಬೇಡಿ. ನಾನು ಹೇಳ್ತಿರೋದು ಭಾಗ್ಯ ಅಂದರೆ ನಿಮ್ಗೆ ಆಗುವಂಥ ಒಳ್ಳೆಯದು. ನಿಮ್ಮ ಪ್ರಯತ್ನ ಇದ್ದರೆ ನಿಮಗೆ ಫಲ ಭಗವಂತ ಕೊಡ್ತಾನೆ. ವಿಷಯ ಏನಪ್ಪ ಅಂತಂದರೆ ಮೇನ್ ಇಂಪಾರ್ಟೆಂಟ್ ವಿಷಯ, ಈ ಲಗ್ನ ರಾಶಿ ಎರಡನ್ನೂ ತಗೊಳ್ತೀವಿ. ಗೋಚಾರದಲ್ಲಿ ರಾಶಿ, ಜನ್ಮದಲ್ಲಿ ಲಗ್ನ. ಈಗ ರಾಶಿಯಿಂದ ನಿಮಗೆ 2ನೇ ಮನೆಗೆ ಕುಜ ಬರ್ತಾ ಇದ್ದಾನೆ. ಈಗ ನಿಮ್ಮ ರಾಶಿಯಲ್ಲೇ ಇದ್ದಾರೆ, ಯಾರು ಶುಕ್ರ ಇದ್ದಾರೆ, ಕುಜನೂ ಇದ್ದಾರೆ. ಅದು ನೋಡಿ, ಅದರ ವಿಚಾರ ಹೇಳೋದಾದರೆ 7ನೇ ತಾರೀಕು ಬುಧ ಬಂದು ನಿಮಗೆ ಚತುರ್ಥ ಭಾವಕ್ಕೆ ಬರ್ತಾರೆ. 7ನೇ ತಾರೀಕು ಬಂದು ಬುಧ ಬಂದು ನಿಮಗೆ ತೃತೀಯ ಭಾವಕ್ಕೆ 3ನೇ ಮನೆಗೆ ಬರ್ತಾ ಇದ್ದಾರೆ. ಅದೇ 7ನೇ ತಾರೀಕು ಶುಕ್ರ ನಿಮಗೆ 2ನೇ ಮನೆಗೆ ಬರ್ತಾ ಇದ್ದಾರೆ, ನಿಮ್ಮ ರಾಶಿಯಿಂದ 2ನೇ ಮನೆಗೆ ಬರ್ತಾ ಇದ್ದಾರೆ. 14ನೇ ತಾರೀಕು ಸೂರ್ಯ 3ನೇ ಮನೆಗೆ ಬರ್ತಾ ಇದ್ದಾರೆ, ನಿಮ್ಮ ರಾಶಿಯಿಂದ 3ನೇ ಮನೆಗೆ. 2ನೇ ಮನೆಯಲ್ಲಿದ್ದಂಥ ಸೂರ್ಯ 3ನೇ ಮನೆ, ಒಳ್ಳೆ ಫಲ. ಹಾಗೆ ವಿಶೇಷವಾಗಿ 15ನೇ ತಾರೀಕು ಕುಜ 2ನೇ ಮನೆಗೆ ಬರ್ತಾ ಇದ್ದಾರೆ, ನಿಮ್ಮ ರಾಶಿಯಲ್ಲಿದ್ದರೂ 2ನೇ ಮನೆಗೆ ಬರ್ತಾ ಇದ್ದಾರೆ. 25ನೇ ತಾರೀಕು ಬುಧ 4ನೇ ಮನೆ ಸುಖ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. 31ನೇ ತಾರೀಕು ನಿಮ್ಮ ಮನೆಯಿಂದ 3ನೇ ಮನೆಗೆ ಶುಕ್ರ ಬರ್ತಾ ಇದ್ದಾರೆ. 9ನೇ ತಾರೀಕು ಅಮಾವಾಸ್ಯೆ, ಅವತ್ತೇ ಶನೀಶ್ವರ ಜಯಂತಿ. 8ನೇ ತಾರೀಕು ಮಹಾಶಿವರಾತ್ರಿ. ನಾಡಿನ ಸಮಸ್ತ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 25ನೇ ತಾರೀಕು ಹೋಳಿ ಹುಣ್ಣಿಮೆ. ಇದು ವಿಚಾರ ಆಯ್ತಲ್ಲ. ಈಗ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಿಮ್ಮ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲೇ ಇರುವಂತಹ ಕುಜ 15ನೇ ತಾರೀಕು ನಿಮ್ಮ ರಾಶಿ ಬಿಟ್ಟು ಮುಂದೆ ಹೋಗ್ತಾರೆ, 2ನೇ ಮನೆಗೆ ಬರ್ತಾರೆ. 7ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ 2ನೇ ಮನೆಗೆ ಬರ್ತಾರೆ. ಈಗಾಗಲೇ ಶನಿ 2ನೇ ಮನೆಯಲ್ಲೇ ಇದ್ದಾರೆ. ಏನು ಫಲ ಹಾಗಾದರೆ ನೋಡೋಣ. ಭರ್ತವ್ಯಮಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ವಿದ್ಯಾಶ್ಚ ವಿವಿಧಾಶ್ಚೈ ತತ್ ಸರ್ವಂ ಚಿಂತ್ಯಂ ದ್ವಿತೀಯತಃ. ಬಹಳ ಸ್ಪಷ್ಟವಾಗಿ ಕೊಡುತ್ತೆ. 2ನೇ ಮನೆಯಲ್ಲಿ 3 ಗ್ರಹ ಇದೆ, ಶನಿ ಇದೆ, ಶುಕ್ರ ಇದೆ, ಕುಜ ಇದೆ. ಏನು ಫಲ ನೋಡ್ಬೇಡ. ಧನಗೆ ಕದನ್ನಹ ಎನ್ನುವಂತೆ ಹಲವಾರು ವಿಚಾರ. ಕುಜ ಚೆನ್ನಾಗಿಲ್ಲ ಅಂದರೆ ಕೆಟ್ಟದು, ಚೆನ್ನಾಗಿದ್ರೆ ಒಳ್ಳೆಯದು. ಭೋಜನ ಸುಖ ಅನ್ನುವಂಥದ್ದು, ವೃದ್ಧಿ, ಮೃಷ್ಟಾನ್ನ ಭೋಜನ. ಕೂಡಿಟ್ಟ ಹಣ ಒಂದು ಕಡೆಗೆ ಒಳ್ಳೆಯದಕ್ಕೆ ಉಪಯೋಗ ಆಗುತ್ತೆ. ಕೆಟ್ಟ ಹಾಗೂ ನಿಷ್ಠುರದ ಮಾತು ನಿಮಗೆ ಆಗಬಹುದು. ದೂರ ಇರಿ. ನಾನು ಆಗಲೇ ಹೇಳಿದ ಮಾತು ಕಡಿಮೆ ಮಾಡಿಕೊಳ್ಳಿ. ಯಾರನ್ನು ನಂಬೇಡಿ. ಈವನ್ ಬಂಧುಗಳು ಬೇಡ, ಸ್ನೇಹಿತರು ಬೇಡ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಈ ತಿಂಗಳು. ಅದು ತುಂಬ ಇಂಪಾರ್ಟೆಂಟು. ಮುಖ್ಯವಾಗಿ ಜಗಳಗಳೆಲ್ಲ ಸ್ವಲ್ಪ ದೂರ ಆಗುತ್ತೆ, ಸಂಪತ್ತು ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಕಲಹಗಳು ದೂರ ಆಗುತ್ತೆ. ಪೀಡಿತನಾದರೂ ಸಮಸ್ಯೆಗಳು ಉತ್ಪತ್ತಿ ಆಗುವಂಥ ಸಂದರ್ಭ ಬಂದರೂ ಅದನ್ನೆಲ್ಲ ಸರಿ ಮಾಡ್ಕೋತೀರಾ, ಬ್ಯಾಲೆನ್ಸ್ ಮಾಡ್ಕೋತೀರಾ. ಅದಂತೂ ಖಂಡಿತ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತಲ್ಲಿಗೆ ಕುಜ 2ನೇ ಮನೆಯಲ್ಲಿ ಒಳ್ಳೆಯದೇ. ಇನ್ನು ಶುಕ್ರ ಏನು ಹೇಳುತ್ತೆ 2ನೇ ಮನೆಯಾಗ? ಕುಟುಂಬ ಸೌಖ್ಯಂ, ಅನ್ನಪಾನ ತೃಪ್ತಿ, ಮಧುರ ಶುಶ್ರುವ ವಾಚಃ ಅಂತ. ಅಂದರೆ ಕುಟುಂಬದ ಸುಖ, ಅನ್ನಪಾನಗಳಲ್ಲಿ ತೃಪ್ತಿ, ಮಧುರವಾದ ಮಾತನ್ನು ಕೊಡುವಂತಹ ವ್ಯಕ್ತಿಗಳು. ಖುಷಿಯಾಗುತ್ತೆ ಕೆಲವೊಂದು. ವಾಹನ ಯೋಗ ಈ ತಿಂಗಳು. ಸ್ಫುರದ್ರೂಪ ಅಂದರೆ ಮುಖದಲ್ಲಿ ಕಾಂತಿ ಕಳೆ ಹೆಚ್ಚಾಗುತ್ತೆ, ಬ್ಯೂಟಿ ಚಾನಲ್ ಜಾಸ್ತಿ ಇರುತ್ತೆ. ಮತ್ತು ಶುಕ್ರನ ಫಲ ಆರೋಗ್ಯದಲ್ಲಿ ವೃದ್ಧಿ ಮಾಡಿ, ಪತ್ನಿಯನ್ನು ಬಲಿಷ್ಠ ಮಾಡಿ. ಬೇರೆ ಹೆಣ್ಣು ಮಕ್ಕಳಿಂದನೂ ನಿಮ್ಗೆ ಧನ ಯೋಗ. ಬೇರೆ ಹೆಣ್ಣು ಮಕ್ಕಳು ಅಂದರೆ ಕೆಟ್ಟದಾಗ ತಗೋಬೇಡಿ, ತಾಯಿಯಿಂದ ಆಗ್ಬೋದು, ಅಕ್ಕ ತಂಗಿಯಿಂದ ಆಗ್ಬೋದು, ಆ ಥರದ್ದಾಗ್ಬೋದು ಆಯ್ತಲ್ಲ. ಮತ್ತು ವಿಶೇಷವಾಗಿ ಶುಕ್ರನು ಶುಭ ಕೊಡುವಂಥವನು, ಸುಖ ಸಂತೋಷ ಇರುತ್ತೆ. ಭೋಗ ವಸ್ತುಗಳು ಖರೀದಿ ಮಾಡುವಂಥ ಯೋಗಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಶುಕ್ರ 2ನೇ ಮನೆಯಲ್ಲಿದ್ದಾಗ ಒಳ್ಳೆಯದೇ. ಇನ್ನು 2ನೇ ಮನೆ ಶನಿ ದ್ವಿತೀಯದಲ್ಲಿದ್ದಾಗ ಕುಟುಂಬ ಸೌಖ್ಯವನ್ನು ವೃದ್ಧಿ ಮಾಡ್ತಾನೆ, ವೈಮನಸ್ಯವನ್ನು ದೂರ ಮಾಡ್ತಾನೆ, ಸ್ನೇಹ ಪ್ರೀತಿಯಲ್ಲಿ ಹೆಚ್ಚು ಗಮನವನ್ನು ಕೊಡ್ತಾನೆ. ಲವ್ ಮ್ಯಾರೇಜಸ್ ಚೆನ್ನಾಗಾಗ್ಬೋದು. ಆರ್ಥಿಕ ಭದ್ರತೆಯನ್ನು ಕೊಡ್ತಾನೆ. ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಮನಸ್ಸನ್ನು ಕೊಡ್ತಾನೆ. ಅಂದರೆ ಸ್ವಲ್ಪ ನಿಮಗೆ ಕರುಣೆ ಇರೋದಿಲ್ಲ ಈ ತಿಂಗಳು, ಕಠಿಣ ಇರುತ್ತೆ. ಯಾವನೋ ಕಷ್ಟಪಡ್ತೇವೆ, ಮಾಡಿದವನು ಪಾಪ ಅವನು ಅನುಭವಿಸ್ತಾನೆ, ಅವನಿಗೆ ಸಹಾಯ ಮಾಡಬೇಕು, ಅನುಭವಿಸ್ಲಿ ಬಿಡು, ಗೊತ್ತಾಗುತ್ತೆ. ಆ ಥರ ಕಠಿಣವಾದ ಮನಸ್ಸು. ಕರ್ತವ್ಯ ಲೋಪಗಳು ಸ್ವಲ್ಪ ಸಣ್ಣ ಪುಟ್ಟ ಆಗುತ್ತೆ. ಹುಷಾರು. ನಿಮ್ಮನ್ನು ಶಿಕ್ಷೋದಕ್ಕೆ ಕಾಯ್ತಾ ಇರ್ತಾರೆ ಜನ. ಸಂಪಾದಿಸಿದ ದ್ರವ್ಯವನ್ನು ಕಿತ್ಕೊಳ್ಳೋಕೆ ನೋಡ್ತಾರೆ, ಹುಷಾರಾಗಿರಬೇಕು. ಜೊತೆಗೆ ಕೆಲವೊಮ್ಮೆ
ನಿಮಗೆ ಭಯನೋ ಉತ್ಪತ್ತಿ ಆಗ್ಬೋದು, ಸ್ವಲ್ಪ ಅಸಡ್ಡೆ ಆಗ್ಬೋದು. ಅದರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಅದಿಲ್ಲ ಅಂದರೆ ಇನ್ನೊಂದಿದೆ, ಧನೇಶೇ ರಿಪುವ ಭಾವಸ್ಥೆ ಸುಶುಭೆ ಶತ್ರುಷೋ ಧನಂ ಸಪಾಪೆ ಶತ್ರುಷೋ ಹಾನಿ ಜಂಘ ವೈಕಲ್ಯವಾನ್ ಭವೇತ್. ಆಯಿತು, ಈ ತಿಂಗಳು ನಿಮಗೆ ಸಾಧಾರಣವಾಗಿದೆ. ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ನಾನು, ಅದು ಎಷ್ಟು ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಳ್ಳಿ, ಋಣಾರೋಗ ಶತ್ರುಗಳು ಕಡಿಮೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯನ ಹೆಚ್ಚು ಆರಾಧನೆ ಮಾಡಿ. ಈ ತಿಂಗಳು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಕರ ರಾಶಿಯವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ವಿಭೂತಿ ಅರ್ಚನೆ ಮಾಡಿಸುವಂಥದ್ದು, ಈ ಥರದ್ದು ಏನಾದರೂ ಒಂದು ಸ್ವಾಮಿಗೆ ಒಂದು ಸೇವೆ, ಸಣ್ಣ ಸೇವೆ ಮಾಡುವಂಥದ್ದು ಒಂದು ಸಲ ಮಾಡಿದ್ರು ಆಯಿತು. ದ್ವಿತೀಯಾಧಿಪತಿ ದ್ವಿತೀಯದಲ್ಲಿದ್ದರೆ, ಧನಾಧಿಪತಿಯು ದ್ವಿತೀಯದಲ್ಲಿದ್ದರೆ ಧನವಾನ್ ಗರ್ವ ಸಂಯುತ ಎನ್ನುವಂತೆ ಶ್ರೀಮಂತರಾಗಿ ಸ್ವಶಕ್ತಿಯಿಂದ ಹಣಕಾಸನ್ನು ಸಂಪಾದನೆ ಮಾಡುವಂಥ ಗುರಿ. ಮತ್ತು ಸ್ವಲ್ಪ ಹೆಂಡತಿ ಗಂಡ ಮಧ್ಯೆ ವೈಮನಸ್ಯಗಳು ಬರುವಂಥದ್ದು, ಸಂತಾನ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಆದಷ್ಟು ನಿಮ್ಮ ಜನ್ಮ ಜಾತಕದಲ್ಲಿ 2ನೇ ಮನೆ ಮತ್ತು 7ನೇ ಮನೆಯಲ್ಲಿ ಏನಾದರೂ ಕ್ರೂರ ಗ್ರಹಗಳಿತ್ತಂದರೆ ಬೇಕಾದ ಸ್ವಲ್ಪ ಪರಿಹಾರಗಳು ಮಾಡ್ಕೋಬೇಕಾಗುತ್ತೆ. ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಇನ್ನೇನು ಜನರಲೈಸ್ ನೋಡೋದಾದ್ರೆ ನಿಮ್ಮನ್ನು ತೊಂದರೆಗೀಡು ಮಾಡುವಂಥ ಸಮಸ್ಯೆಗಳು ಬರುತ್ತೆ. ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೋತೀರಿ. ನಂಗೆ ಗೊತ್ತು, ಅಜೀರ್ಣ, ರಕ್ತಚಲನೆ ಸಂಬಂಧ ಮೂಲ ವ್ಯಾಧಿ, ನಾನು ಆಗಲೇ ಹೇಳಿದೆ, ಪೈಲ್ಸ್, ಈ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ತೊಂದರೆಗಳಾಗುತ್ತೆ. ಅನಾವಶ್ಯಕ ಖರ್ಚು ಮತ್ತು ನಷ್ಟಗಳು ಜಾಸ್ತಿ ಆಗುತ್ತೆ. ಕೆಟ್ಟ ಸಹವಾಸಗಳು ಮಾಡೋಕ್ಕೆ ಹೋಗಬೇಡಿ, ಮಾಡೋದಿಲ್ಲ. ನಾನು ಆಗಲೇ ಹೇಳಿದೆ ಒಂದು ಮಾತು, ನಿಮ್ಗೆ ಏನೋ ಜಾಸ್ತಿ ಮಾತಾಡೋಕ್ಕೆ ಹೋಗ್ಬೇಡಿ. ಯಾರ ಹತ್ರ ಜಾಸ್ತಿ ಮಾಡಿ ವ್ಯಾಜ್ಯ ಮಾಡಿಕೊಂಡು ಕೆಟ್ಟ ಸಹವಾಸ ನಿಮ್ಗೆ ಯಾಕೆ ಬೇಕು? ಆರ್ಥಿಕ ಸಮಸ್ಯೆ ನಿಮಗೆ ಏನು ತೊಂದರೆಗಳಾಗಲ್ಲ, ಚೆನ್ನಾಗಿರುತ್ತೆ. ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಚೆನ್ನಾಗಿದೆ, ರೈತರು ಚೆನ್ನಾಗಿದೆ, ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳು ಚೆನ್ನಾಗಿದೆ. ಒಳ್ಳೆಯ ಸೌಖ್ಯ, ಯತ್ನ, ಕಾರ್ಯ ಸಿದ್ಧಿ, ಶರೀರ ವೃದ್ಧಿ, ಶೋಭಾಯಮಾನವಾಗಿರ್ತಕ್ಕಂಥ ಜೀವನ, ಉಲ್ಲಾಸಭರಿತವಾದಂಥ ಸಂತೋಷ ಇವೆಲ್ಲ ಪ್ರಾಪ್ತಿಯಾಗುತ್ತೆ. ಪ್ರಯತ್ನಗಳನ್ನು ವಿಜಯವನ್ನು ಸಾಧಿಸುತ್ತೆ. ಜ್ಞಾನ ವೃದ್ಧಿ ಆಗುತ್ತೆ. ಟೀಚರ್ಸು, ಪ್ರೊಫೆಸರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ವಿಚಾರದಲ್ಲಿ ಚೆನ್ನಾಗಿರುತ್ತೆ. IT-BT ಸಾಫ್ಟ್ವೇರ್ ಉದ್ಯೋಗಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ರೈತರಿಗಂತೂ ತುಂಬ ಚೆನ್ನಾಗಿದೆ. ಕಸ ವಿಲೇವಾರಿ ಮಾಡಿ ಅದರಿಂದ ರಸ ತೆಗೆದು ಅದರಿಂದ ಶ್ರೀಮಂತರಾಗುವಂಥ ಯೋಗ ತುಂಬ ಚೆನ್ನಾಗಿದೆ. ಅದರ ಅರ್ಥಾತ್ ಕಷ್ಟಪಡ್ತೀರಾ ಅಂತ ಅರ್ಥ. ಕೆಲವೊಂದು ಲೆಕ್ಕಪತ್ರಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಬ್ಯಾಂಕಿಂಗ್ ವಿಚಾರದಲ್ಲಿ ಹುಷಾರಾಗಿರಿ. ಸಿಗ್ನೇಚರು, ಚೆಕ್ ಕೊಡೋದು, ಇಶ್ಯೂ ಮಾಡೋದು, ಈ ಥರದ ವಿಚಾರದಲ್ಲೂ ಹುಷಾರಾಗಿರಿ. ವಿವಾದಿತಗಳು ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು. ಭೂಮಿ ಖರೀದಿ ಯೋಗ ಈ ತಿಂಗಳು ಅಷ್ಟೊಂದು ಅನುಕೂಲ ಇಲ್ಲ. ಖರೀದಿ ಮಾಡಬೇಡಿ ಅಂತಲೇ ಹೇಳ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋದೊಳ್ಳೆದು. ಹಂಗೆ ಖರೀದಿ ಮಾಡಲೇಬೇಕಾದ್ರೆ ಇನ್ನು ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಶುಭ ಕಾರ್ಯಗಳು ನಡೆಯುತ್ತೆ, ಅದ್ರ ಬೇಕಾದ ಸಿದ್ಧತೆ ರೆಡಿ ಮಾಡ್ಕೊಳ್ಳಿ. ಪದೋನ್ನತಿ, ಅಭಿವೃದ್ಧಿ ಜಾಸ್ತಿ ಚೆನ್ನಾಗಿರುತ್ತೆ. ಅಭಿವೃದ್ಧಿ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಅನುಕೂಲ. ತಾಂತ್ರಿಕ ದೋಷಗಳು ಏನಾದರೂ ಬರ್ಬೋದು. ಹೆಚ್ಚು ಮೊಬೈಲು, ಕಂಪ್ಯೂಟರ್, ಈ ಥರ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ದೇಹದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳೇಬೇಕಾಗುತ್ತೆ. ಆದಷ್ಟು ಯೋಗ, ಮೆಡಿಟೇಷನನ್ನು ಮಾಡಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಭಸ್ಮಾರ್ಚನೆ ಮಾಡಿಸಿ, ಏನು ತೊಂದರೆ ಇಲ್ಲ. ತಳ್ಳುಬಿಡಿ ಮಾರ್ಚು, ಏಪ್ರಿಲು ತಳ್ಳುಬಿಡಿ, ಮೇಯಿಂದ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಇವಾಗಲೂ ಹೇಳ್ಬೇಕು, ನನ್ನ ಮಕರ ರಾಶಿಯವರು ತುಂಬ ಚೆನ್ನಾಗಿ. ಗುರುಜಿ, ನಾವು ತುಂಬ ಕಾದು ಬೇಜಾರಾಗ್ಬಿಟ್ಟಿದೆ ಗುರುಜಿ, ನಮ್ಗೆ ನಂಬಿಕೆ ಇಲ್ಲ. ಬೇಡ, ಭಗವಂತ ಮೇಲೆ ನಂಬಿಕೆ ಇಡಿ. ನನ್ನ ಮಾತು ಮೇಲೆ ನಂಬಿಕೆ ಇಡಬೇಡಿ, ಈ ಗ್ರಂಥದ ಮೇಲೆ ನಂಬಿಕೆ ಇಡಿ. ಇದು ನಮ್ಮ ಹಿರಿಯರು ಕೊಟ್ಟಿದ್ದಾರೆ, ಆಯಿತಾ? ಭಗವಂತರ ಆಶೀರ್ವಾದ ನಿಮ್ಗೆ ಸಿಗುತ್ತೆ, ಯೋಚನೆ ಮಾಡಬೇಡಿ. ಮಕರ ರಾಶಿಯವರು ಧೈರ್ಯವಾಗಿರಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.